ಭಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ, ಭಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣ ನೆನೆಸುವನಯ್ಯ. ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಇದು ಬಸವಣ್ಣನವರ ಜೀವನ ತತ್ವ, ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಒಂದು ಮಹತ್ವಪೂರ್ಣವಾದ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ. ಬಸವಣ್ಣನವರ ಜೀವನದ ಒಳನೋಟವುಳ್ಳ ಈ ಆಲೋಚನಾತ್ಮಕ ಅವಲೋಕನಾತ್ಮಕ ಕೃತಿಯನ್ನು ರಚಿಸಿದವರು ಚಿಂತಕರು, ಬರಹಗಾರರೂ ಆದ ಶ್ರೀ ಆಗುಂಬೆ ಎಸ್ ನಟರಾಜ್ ರವರು. ಈ ಕೃತಿಯ ಅವಲೋಕನವನ್ನು ಅವರಿಂದಲೇ ತಿಳಿಯೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾವು ಬಸವಣ್ಣ ಧರ್ಮಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಹಬ್ಬದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಜಾತಿ ಪದ್ಧತಿ ಬಗ್ಗೆ ಮಾತಾಡಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಮಾನವತಾವಾದ, ಹ್ಯುಮ್ಯಾನಿಟಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸೊ ಬಸವಣ್ಣವ್ರನ್ನ ಮಹಾಮಾನವತಾವಾದಿ ಎಂದು ಘೋಷಿಸಲಾಗಿದೆ. ಆದರೆ ಈ ಪದ ಮಾನವವಾದ ಇದರ ಅರ್ಥ ಏನು ಅಂತಂದರೆ ಬಹಳ ಕಷ್ಟನೇ, ಅದು ವಿಶಿಷ್ಟವಾಗಿದೆ ಅರ್ಥ. ಅದು ಕಮ್ಯುನಿಸ್ಟ್ ಇದ್ದಾರಲ್ಲ, ಕಮ್ಯುನಿಸ್ಟು ಅವರೇನು ಹೇಳ್ತಾರೆ ಅಂದರೆ, ಮಾನವನ ಮೌಲ್ಯ ಹಾಗೂ ಘನತೆಗಳನ್ನು ಮಾನವತಾವಾದ ಎತ್ತಿ ಹೇಳುತ್ತದೆ ಅಂತ ಅವ್ರು ಹೇಳ್ತಾರೆ. ಪೈಕೋ ಎಂಬ ಮಹಾಶಯ ಮಾನವತಾವಾದವನ್ನು ಈ ರೀತಿ ವಿಶ್ಲೇಷಿಸಿದ್ದಾನೆ. ದೇವರು ಜಗತ್ತಲ್ಲಿ ಇರುವುದನ್ನು ಸರಿಯಾಗಿ ಕಂಡುಕೊಳ್ಳುವುದು ನಿನಗೆ ಸಾಧ್ಯವಾಗುವಂತೆ ನಿನ್ನನ್ನು ಜಗತ್ತಿನ ಮಧ್ಯದಲ್ಲಿ ಇರಿಸಿದ್ದೇನೆ ಅಂತ ಒಬ್ಬ ಪೈಕೋ ಅನ್ನೋ ಮಹಾಶಯ ಹೇಳ್ಬಿಟ್ಟಿದ್ದಾನೆ. ಸೊ ಇದರಿಂದ ಅರ್ಥ ಆಗೋದೇನಪ್ಪ ಅಂತಂದರೆ, ಮಾನವನೇ ಎಲ್ಲದಕ್ಕೂ ಅಳತೆಗೋಲು. ಇದು ಪೈಥಾಗರಸ್ನ ಉವಾಚ. ಇದು ಹಾಗಾದರೆ ಮಾನವನ ಸೃಷ್ಟಿ ಮಾಡಿದ ದೇವರೆಂಬ ಪರಿಕಲ್ಪನೆಗೆ ಯಾವ ರೀತಿ ವಿಶ್ಲೇಷಿಸಬೇಕು? ಮಾನವನೇ ಎಲ್ಲದಕ್ಕೂ ಮೂಲವೆಂದಾದರೆ ಅವನಿಂದಲೇ ದೇವರು ಸೃಷ್ಟಿಯಾಗಬೇಕಲ್ಲವೇ? ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಕಂಡುಬರುವ ಈ ಸೂಕ್ತಿ ಅತ್ಯಂತ ಗಹನವಾಗಿದೆ. ಬೀಜ ವೃಕ್ಷ ನ್ಯಾಯ ಎಂಬ ಸೂಕ್ತಿಯನ್ನು ಉದಾಹರಿಸಿ, ಬೀಜದಿಂದ ವೃಕ್ಷ ಎಂದಾದರೆ ಬೀಜ ಕೂಡ ವೃಕ್ಷದಿಂದ ಹುಟ್ಟಿದ್ದು ಸತ್ಯವಲ್ಲವೇ? ಇದೊಂದು ಬಿಡಿಸಲಾಗದ ಕಗ್ಗಂಟಾಗಿ ಉಳಿದೆಯಲ್ವೇ ಅಂತ ಹೇಳ್ಬೋದು. ಬೀಜದಿಂದ ವೃಕ್ಷನೋ, ವೃಕ್ಷದಿಂದ ಬೀಜನೋ ಅಂಥೇಳಿ ಏನೇ ಆಗಲಿ, ಈಗ ಬಸವಣ್ಣನ ಬಗ್ಗೆ ಮಾತಾಡೋದಾದರೆ ಇವರು ಮಾನವತಾವಾದಿಯಾಗಿದ್ದರು ಅಂತ ಹೇಳ್ತಾರೆ. ಇರಲಿ, ಮಾನವನನ್ನು ಕೇಂದ್ರೀಕೃತವನ್ನಾಗಿ ಮಾಡಿ ಅವನ ಸರ್ವತೋ ಅಭಿವೃದ್ಧಿಗಾಗಿ ಜಾತಿ ಮತ ಧರ್ಮದ ಸಂಕೋಲೆಗಳಿಂದ ಹಿಡಿತವನ್ನು ಬಿಡಿಸಿ ಸರ್ವರೂ ಸಮಾನರು ಎಂದು ಘೋಷಿಸಿ ಅದಕ್ಕಾಗಿ ಹೋರಾಡೋದನ್ನು ಹೇಳುವಾಗ, ಅವರು ಕೂಡ ಸಂಗಮ ದೇವನಲ್ಲಿ ಐಕ್ಯನಾಗುವ ಹಂಬಲ ತವಕ ತೋಡಿಕೊಂಡಿದ್ದನ್ನು ಅವಲೋಕಿಸುವಾಗ ಅವರ ಗುರಿಯ ಬಗ್ಗೆ ಅನೇಕ ಗೊಂದಲ, ಸಂದೇಹ ಉಂಟಾಗುವುದು ಸಹಜ. ಕಾಯಕವೇ ಕೈಲಾಸ ಎಂದು ಸಾರಿದರು. ಕಾಯಕದಿಂದ ಹಣ ಸಂಪಾದಿಸಿ ಇತರಿಗೆ ಮಿಕ್ಕಿದ್ದನ್ನು ದಾಸೋಹ ಮಾಡಿ ಆರ್ಥಿಕ ಸಾಮಾಜಿಕ ಸಮಾನತೆ ತರಬೇಕು ಎಂದು ಬಸವಣ್ಣ ಶರಣ ಜಂಗಮರಿಗೆ ಅದೇ ತತ್ವ ವಿಚಾರನ ಬೋಧಿಸದಿದ್ದುದು ಅಚ್ಚರಿ ತರುತ್ತದೆ. ಯಾರಾದ್ರೇನು ಗುರು ಜಂಗಮ ಅಥವಾ ಶರಣರಾಗಲಿ ಕಾಯಕ ಮಾಡುವುದು ಅಗತ್ಯ ಎಂಬುದನ್ನು ಹೇಳಿರಲಿಲ್ಲ ಬೇಕೇ ಅಂತ ಒಂದು ಪ್ರಶ್ನೆ ಬರ್ತದೆ. ಅವ್ರೇನು ಹೇಳ್ತಾರೆ, ಶರಣರಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಯಾರು ಎಲ್ಲೇ ಕಂಡರು ಶರಣರು, ಅವರು ಸನ್ಯಾಸಿಗಳು, ಅವ್ರನ್ನೆಲ್ಲ ಅವ್ರಿಗೆ ನಾವು ಆತಿಥ್ಯ ಕೊಡಬೇಕು, ಅವ್ರನ್ನೇ ಒಂದು ಗುರುನಾಗಿ ಟ್ರೀಟ್ ಮಾಡಬೇಕು, ಅವ್ರನ್ನ ಭಾಳ ನಾವು ಗೌರವವಾಗಿ ನೋಡ್ಕೋಬೇಕು, ಹಾಗೆ ಅಂತ ಹೇಳ್ತಾರೆ. ಆದರೆ ಈ ಶರಣರು ಅಂತ ಹೇಳ್ಕೊಂಡವರು ಅವರು ಬಸವಣ್ಣ ಹೇಳಿದಾಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ಮೇಲೆ ಆ ಶರಣರು ಕಾಯಕ ಮಾಡಬೇಕಲ್ಲ, ಕೆಲಸ ಮಾಡಬೇಕಲ್ಲ. ಅವರು ಸುಮ್ಮನೆ ಊರೂರು ತಿರ್ಕೊಂಡು, ಈಗ ಹಿಂದೂದಂದಲೂ ಅದೇ ಥರದ್ದು ನಡೀತಿದೆಯಲ್ಲ, ಸನ್ಯಾಸಿಗಳು ಅಂತ ಹೇಳ್ಕೊತಾರೆ, ಊರು ಬಿಟ್ಟು ಬರ್ತಾರೆ, ಎಲ್ಲರ ಮನೆಗೆ ಹೋಗ್ತಾರೆ, ಮಾಡ್ತಾರೆ, ಎಲ್ಲ ಕಲ್ತಾರೆ. ಕೆಲಸ ಮಾಡಪ್ಪ, ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ಮಾಡು, ನೀನು ದುಡಿ, ನೀನು ತಿನ್ನು ಅಂತ ಹೇಳಲ್ಲ. ಏನಾದ್ರು ನಿಂಗೆ ಕೈಲಾಗಲಿಲ್ಲ, ಕಷ್ಟ ಆಯಿತು ಅಂದರೆ ಬಿಡು, ಮಾಡೋಣ, ನಾವು ಬೇಕಾದ್ರೆ ಸಹಾಯ ಮಾಡೋಣ ಅಂತ. ಈಗ ಅದು ಮಾಡ್ದೇ ನಾನು ಕಾಶಿಗೆ ಹೋಗ್ತೀನಿ, ನಾನು ಪರ್ವತಕ್ಕೆ ಹೋಗ್ತೀನಿ,
ಆ ಯಾತ್ರೆ ಮಾಡ್ತೀನಿ, ನನಗೆ ಸ್ವಲ್ಪ ಮನೆಗೆ ಬರ್ತಾರೆ, ತಿರುಗ್ತಾರೆ ಯಾತ್ರೆ ಮಾಡೋರೆಲ್ಲ, ಸ್ವಲ್ಪ ದುಡ್ಡು ಕೊಡಿ, ಸ್ವಲ್ಪ ಸಹಾಯ ಮಾಡಿ, ಹಾಗೆ ಹೇಗೆ ಅಂತ. ಅವ್ರು ನೋಡೋಕೆ ಚೆನ್ನಾಗಿರ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ, ಎಲ್ಲ ಇರ್ತಾರೆ. ಅವ್ರು ಕೆಲಸ ಮಾಡಪ್ಪ, ನೀನು ಕೆಲಸ ಮಾಡಿ ದುಡಿ, ಸ್ವಲ್ಪ ಉಳಿಸ್ಕೋ ದುಡ್ಡು, ನೀ ಸೇವ್ ಮಾಡು, ಅದರಲ್ಲಿ ನೀವು ಹೋಗು. ಯಾಕೆ ಬೇಡ್ಕೊಂಡು ಅವ್ರನ್ನ ಎಲ್ಲರನ್ನು ದುಡ್ಡು ಕೇಳ್ಕೊಂಡು ಅವರು ಕೊಟ್ಟಿದ್ದ ಹಣದಲ್ಲಿ ನೀನೇನು ಯಾತ್ರೆ ಮಾಡೋದು, ನೀನೇನು ಅದಕ್ಕೆ ಅದು ಒಪ್ಪೋದಿಲ್ಲ ಅವರು. ಇಲ್ಲ, ಇದು ನಮ್ಮ ಕೆಲಸ ಅಲ್ಲ, ಅದು ನಾವು ಶರಣರು, ನಾವು ಸನ್ಯಾಸಿಗಳು ಆ ಥರ ಮಾತಾಡ್ತಾರೆ. ಈ ಸ್ವಾಮೀಜಿಗಳು ಬೇಕಾದಷ್ಟು ಮಠ ಸ್ವಾಮಿಗಳೆಲ್ಲ ಅದೇ ಥರ ತಾನೆ, ಅವ್ರೇನು ಕೆಲಸ ಮಾಡೋದಿಲ್ಲ. ಅವರು ದಕ್ಷಿಣೆ ಕೊಟ್ಟಿದ್ದು ಅಥವಾ ಇದು ಮಾಡಿದ್ದು, ಅವ್ರು ಕೆಲಸ ಮಾಡೋದೇ ಎಷ್ಟೇನೋ ಪ್ರವಚನ ಮಾಡ್ತಾರೆ, ನೀನು ಕೆಲಸ ಮಾಡಬೇಕು, ಕಾಯಕವೇ ಕೆಲಸ ಅಂತ ಎಲ್ಲ ಹೇಳ್ತಾರೆ, ಎಲ್ಲ ಥರದ್ದು ಉಪದೇಶ ಎಲ್ಲ ಕೊಡ್ತಾರೆ. ಅವರ ಬಸವಣ್ಣ ಹೇಳ್ದಂಗೆ ನುಡಿದಂತೆ ನಡೀತಾರಾ? ಅವ್ರು ನುಡಿದಂತೆ ನಡೆಯೋದಿಲ್ಲ. ನಾವು ಉಪದೇಶ ಕೊಡಬೇಕಾದ್ರೆ ನಾನು ಅದನ್ನು ಮಾಡಿ ತೋರಿಸ್ಬೇಕಲ್ಲ, ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ರೆ ಹೌದಪ್ಪ ಇದು ನಿಜ ಅಂತ ಹೇಳ್ಬೋದು. ನೀವು ಬರೀ ಉಪದೇಶ ಮಾಡೋದು ನಮ್ಮ ದೇಶದಲ್ಲಿ ಈಗಲೂ ನಡೀತಿದೆಯಲ್ಲ, ಉಪದೇಶ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಆ ಉಪದೇಶ ಮಾಡೋರು ನುಡಿದಂತೆ ನಡೆಯೋದೇ ಇಲ್ಲ, ಅದು ಇವತ್ತಿಗೂ ನಡೀತಾ ಇದೆ ಅದು. ಸೊ ಇದು ಇಂದಿಗೂ ಇದು ನಡೀತಾ ಇದೆ. ಅದಕ್ಕೆ ಮಾನವ ಯಾವ ಥರ ಅನ್ನೋದಕ್ಕೆ ವಿದ್ವಾಂಸರು ಈ ಥರ ಹೇಳಿದ್ದಾರೆ. ಮಾನವನೊಬ್ಬ ಹುಟ್ಟು ಸ್ವಪ್ರಯೋಜನಕಾರಿ, ಅತ್ಯಂತ ಸ್ವಾರ್ಥಪರ ಪ್ರಾಣಿ ಎಂದು ಮನಃಶಾಸ್ತ್ರರು ವಿಶ್ಲೇಷಿಸಿದ್ದಾರೆ. ಅವನೊಬ್ಬ ಹುಟ್ಟು ಆಕ್ರಮಣಕಾರಿ ಪ್ರಾಣಿ ಎಂದು ಕೂಡ ಹೇಳಿಬಿಟ್ಟಿದ್ದಾರೆ. ಅಂದರೆ ಈಸ್ ಒಂಥರ ಅಗ್ರೆಸಿವ್ ಎನಿಮಲ್, ಮ್ಯಾನ್ ಈಸ್ ಅನ್ ಅಗ್ರೆಸಿವ್ ಎನಿಮಲ್ ಅಂತ ಇಂಗ್ಲೀಷ್ನವರು ಹೇಳಿಬಿಟ್ಟಿದ್ದಾರೆ. ಅದು ಈ ಆಕ್ರಮಣಕಾರಿ, ಸ್ವಾರ್ಥಕಾರಿ, ಸ್ವಪ್ರಯೋಜನಕಾರಿ ಪ್ರಾಣಿಯಾದ ಮಾನವ ಕುಲವನ್ನು ವರ್ಗರಹಿತ, ಕುಲರಹಿತ, ಜಾತಿರಹಿತ, ಜನಾಂಗರಹಿತ, ಧರ್ಮರಹಿತವನ್ನು ಮಾಡಿದ್ರು ಶತಮಾನಗಳಿಂದ ವಿವಿಧ ಜ್ಞಾನಿಗಳು, ಧರ್ಮಗಳು, ಸಂತರು, ಪಂಡಿತರು, ಮಹಾತ್ಮರು ಶ್ರಮಿಸಿದ್ದಾರೆ. ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಅದೇ. ಇದು ಯಾಕೆ ಅಂತಂದರೆ ಇವರೆಲ್ಲ ಶ್ರಮಗಳು ಕಾರ್ಯಗಳೆಲ್ಲ ವೈಫಲ್ಯಗೊಂಡಿಬಿಟ್ಟಿದೆ. ಇವತ್ತಿಗೂ ನಾವು ಮನಸ್ಸಿನಲ್ಲಿ ಈಗ ಮಹಾಭಾರತ ರಾಮಾಯಣ ಕಾಲದಿಂದಲೂ ನಡೆದಿದೆ. ಹುಟ್ತಾ ಅಣ್ತಮ್ಮಂದ್ರು ಬೆಳೀತಾ ದಯಾದಿಗಳು ಅಂತ ಒಂದು ಗಾದೆನೇ ಮಾಡಾಕ್ಬಿಟ್ಟಿದ್ದೀವಿ. ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ಬಟ್ ಈಗಲೂ ಅದು ನಡೀತಾನೆ ಇದೆಯಲ್ಲ, ಇವತ್ತಿಗೂ ನಡೀತಾ ಇದೆ ಇದು. ಅದಕ್ಕೆ ಕಾರಣ ಏನು ಅಂತಂದರೆ ಅರಿಷಡ್ ವರ್ಗಗಳೇ ಕಾರಣ ಅಂತ ಹೇಳಲಾಗಿದೆ. ಅಂದರೆ ಅದು ಈಗಾಗಲೇ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅರಿಷಡ್ ವರ್ಗ ಅಂದರೆ ರಕ್ತದಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಮೋಹ, ಲೋಭ ಅನ್ನೋದು ಅದು 6 ಕೆಟ್ಟಗಳು ರಕ್ತಗತವಾಗಿದೆ, ಪ್ರತಿಯೊಬ್ಬರ ಮನುಷ್ಯನಲ್ಲೂ ಇರ್ತದೆ. ಅದು ಆ ಥರ ಇರುವಾಗ ಅದನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ಎಲ್ಲ ಥರ ಧರ್ಮಗಳು ಬಂದು, ಎಲ್ಲ ಥರ ಕಾಯ್ದೆಗಳು ಬಂದು, ಎಲ್ಲ ಥರ ನ್ಯಾಯ ಬಂದು, ಧರ್ಮ ಬಂದು, ಎಲ್ಲ ಬಂದು. ಆದರೆ ಹೋಗಿದೆಯಾ ಆಗಿದೆಯಾ ಅದು ನಿರ್ಮೂಲ ಆಗಿದೆಯಾ? ಅದು ಆದಂಗೆ ಇಲ್ಲ. ಎಲ್ಲ ಕಡೆ ಇವತ್ತಿಗೂ ಜನಾಂಗೀಯ ಕಲೆಗಳು, ಯುದ್ಧಗಳು ಎಲ್ಲ ನಡೀತಾನೆ ಇದೆ, ಇವತ್ತಿಗೂ ಇದೆ. ಆ ಮೇಲು ಕೀಳು ಭಾವನೆಯಿಂದ ಮನಃಶಾಸ್ತ್ರರು, ಜ್ಞಾನಿಗಳು, ಇತಿಹಾಸಕಾರರು ದಾಟಿಸಿದ್ದಾರೆ. ಈಗ ಬಿಳಿ ಜನಾಂಗದವರು, ಕಳಿ ಜನಾಂಗದವರು, ಈಗ ಬೈಬಲ್ನಲ್ಲಿ ಹೇಳುವಾಗ ಕ್ರಿಸ್ತಮತದವರೆಲ್ಲ ಅವ್ರು ಏನು ಮಾಡಿದ್ರು, ಒಂದು ಕೈಯಲ್ಲಿ ಬೈಬಲ್ ಇಟ್ಕೊಂಡ್ರು, ಇನ್ನೊಂದು ಕೈಯಲ್ಲಿ ಗನ್ ಇಟ್ಕೊಂಡು ಬಂದರು. ಕರಿ ಜನರನ್ನ ಆಫ್ರಿಕಾಗ ಹೋದ್ರು, ಅದನ್ನೆಲ್ಲ ತೊಗೊಂಬಂದು ಮಾರಾಕ್ಬಿಟ್ರು ಅವರು. ಅದನ್ನ ಅಂಥ ಹೀನವಾದ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಇನ್ ದ ನೇಮ್ ಆಫ್ ಕ್ರೈಸ್ಟ್. ಇದು ನಡೆಯೋದು ಎಷ್ಟು ಅನ್ಯಾಯ ನಡೀತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಆದರೂ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅದನ್ನು. ಸೊ ಇದಕ್ಕೆ ಕಾರಣ ಏನು? ಅರಿಷಡ್ ವರ್ಗ ಅಷ್ಟೇ. ನಮಗೆ ಆಸೆ, ನಾವು ಮಾಡ್ಕೊಂಡು ಹಣ ಮಾಡ್ಕೋಬೇಕು ಅಂತ. ಆ ಬೈಬಲು ಬೇಡ, ಕ್ರಿಶ್ಚಿಯಾನಿಟಿ ಬೇಡ, ಏನು ಬೇಡ, ಹಿಂದೂ ಧರ್ಮನೂ ಬೇಡ, ಆ ಧರ್ಮನೂ ಬೇಡ, ಯಾವ ಧರ್ಮನೂ ಬೇಡ. ನಾನು ಮಾತ್ರ ಅಷ್ಟು ಸ್ವಾರ್ಥಿ, ನನಗೆ ಹಣ ಬೇಕಷ್ಟೇ. ಸೊ ಈಗ ನಾವು ಇತಿಹಾಸ ಕೆತಕಿದಾಗ ಈ ಸ್ಲಾವ್ ಜನಾಂಗ ಅಂತಿದೆ ಯುರೋಪ್ನಲ್ಲಿ. ಆ ಸ್ಲಾವ್ ಅಂದರೆ ಸ್ಲೇವ್ಸ್ ಅಂತ. ಅವರು ಸ್ಲೇವ್ಸ್ ಆಗಿದ್ರು ಅವರೆಲ್ಲ, ಪಾಪ ಅವರೇ. ಈಗ ಯುಗೋಸ್ಲೇವಿಯಾ, ಈಗ ಯುಕ್ರೇನ್ ವಾರ್ ಎಲ್ಲ ನಡೀತಿದ್ರಲ್ಲ, ರಷ್ಯಾ, ಅವರೆಲ್ಲ ಸ್ಲಾವ್ ಜನಾಂಗದವರು. ವೆಸ್ಟರ್ನ್ ಯುರೋಪ್ನಲ್ಲಿರೋರೆಲ್ಲ ಅವ್ರು ಬೇರೆ, ಅವ್ರದ್ದೆಲ್ಲ ಇಂಡೋ ಜರ್ಮನಿಕ್ ಜನಾಂಗ ಅಂತ ಕರೀತಾರೆ. ಅವ್ರದ್ದೆಲ್ಲ ಬೇರೆನೇ ಕಲ್ಚರು, ಬೇರೆನೇ ಇದೆ. ಅವ್ರು ಕ್ರಿಶ್ಚಿಯನ್ಸ್ ಆದರೂ ಕೂಡ, ಕ್ರಿಸ್ತ ಧರ್ಮ ತಗೊಂಡ್ರು ಕೂಡ ಶತಮಾನಗಳ ಕಾಲ ಅವರು ಹೊಡೆದಾಡ್ತಾ ಇದ್ದಾರೆ, ರಕ್ತ ಚೆಲ್ತಾ ಇದ್ದಾರೆ. ಸೊ ಇದು ಹೆಂಗೆ ಅಂತ ಅಂದರೆ ಕಾರಣ ಇಷ್ಟೇ. ಮನುಷ್ಯ ಅವನು ಅರಿಷಡ್ ವರ್ಗದಿಂದ ನಡ್ತಾ ಇದ್ದಾನೆ. ಅರಿಷಡ್ ವರ್ಗ ಎಲ್ಲಿ ತನಕ ರಕ್ತದಲ್ಲಿ ಇರ್ತದೋ ಮನುಷ್ಯನಲ್ಲಿ, ಅದು ಅವನು ಯಾವತ್ತಿದ್ರೂ ಅವನಲ್ಲಿ ಶಾಂತಿ ಮನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ
ಜಾತಿ ವಿರೋಧಿ ಎಷ್ಟೇ ನೀವು ಹೋರಾಡ್ರೆ ಅಥವಾ ಏನೇ ಮಾಡಲಿ, ಪಾಪ ಬಸವಣ್ಣವ್ರು ತುಂಬ ಕಷ್ಟಪಟ್ಬಿಟ್ರು, ತುಂಬಾ ಕಷ್ಟಪಟ್ಟರು. ಅವ್ರ ಕಾಲದಲ್ಲೇನೇ ಆಗಲಿಲ್ಲ ಅದು. ಸೊ ಈಗ ಅವರು ನಿರ್ಮಾಣ ಮಾಡಿದ್ದು ಒಂದು ಪಂಗಡದಲ್ಲೇ ವೀರಶೈವ ಲಿಂಗಾಯತರು ಅಂತ ಹೇಳ್ಕೊಳ್ಳೋರನ್ನೇ ಎಷ್ಟು ಜಾತಿ ಆಗೋಗ್ಬಿಟ್ಟಿದೆ. ಅವರಲ್ಲೇ 10 ಉಪಜಾತಿಗಳು ಇದೆ. ಕಕ್ಕಯ್ಯನಂತಹ ಅಸ್ಪೃಶ್ಯ ಕುಲದನ್ನು ತಬ್ಬಿ ತನ್ನ ಅಪ್ಪ ದೊಡ್ಡಪ್ಪ ಎಂದು ನುಡಿದ ಬಸವಣ್ಣ ಆ ಆತ್ಮೀಯ ಇಂದೂ ಕೂಡ ತಮ್ಮ ಕುಲಕಸಬನ್ನು ತ್ಯಜಿಸದೆ, ಮಾಂಸಾಹಾರ ತ್ಯಜಿಸದೆ ತಮ್ಮದೇ ಸಮಾಜ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಕ್ಕಯ್ಯ, ಡೋಹರ ಕಕ್ಕಯ್ಯ ಅಂಥೇಳಿ ಅದು ಇವತ್ತಿಗೂ ಅವರೊಂದು ಸಮಾಜ ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಅವ್ರು ಕುಲಕಸಬು ಮಾಡ್ತಾರೆ. ಇವತ್ತಿಗೂ ಅವ್ರನ್ನ ಕಂಡ್ರೆ ದೂರನೇ ಇಟ್ಟಿದ್ದಾರೆ, ಯಾರು ಅವ್ರನ್ನ ಹತ್ರ ಸೇರಿಸೋದಿಲ್ಲ. ಸೊ ಇವನಾರವ ಅಂತ ಎಷ್ಟು ಪಾಪ ಹೇಳಿದ್ದಾರೆ ಅವರು. ಆದರೆ ಇವನು ನಮ್ಮವನಲ್ಲ ಅಂತ ದೂರ ಇಟ್ಟಿದ್ದು ಅದು ನಿಜಾನೇ. ಸೊ ಈಗ ಇದೊಂದು ಭಾಳ ಆಶ್ಚರ್ಯ ಸಂಗತಿ ಅದು. ಇದು ಈ ಬಸವಣ್ಣ ಕಮ್ಯುನಿಸ್ಟ್ ಫಿಲಾಸಫಿಯಿಂದ ಪ್ರೇರಿತ ಆಗಿದ್ದು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕಮ್ಯುನಿಸಮ್ ಹುಟ್ಟೇ ಇರಲಿಲ್ಲ. ಆದರೆ ಈಗ ಮಾಡರ್ನ್ ಫಿಲಾಸಫರ್ಸ್, ಈಗಿನ ಆಧುನಿಕ ಕಾಲದಲ್ಲಿ ಕೆಲವರೆಲ್ಲ ಕಮ್ಯುನಿಸಮ್ಗೂ ಬಸವಣ್ಣನ ತತ್ವಕ್ಕೂ ಸಾಮ್ಯತೆ ಇದೆ ಅಂಥೇಳಿ, ಇಸ್ಲಾಮ್ಗೂ ಬಸವಣ್ಣನ ತತ್ವಕ್ಕೂ ಸಾಮ್ಯತೆ ಇದೆ ಅಂತೇಳಿ ಕೆಲವರು ಇಸ್ಲಾಮಿಸ್ಟ್ಗಳು ಕೂಡ ತುಂಬಾ ಹೋರಾಟ ಮಾಡ್ತಿದ್ದಾರೆ, ಭಾಳ ಮಾತಾಡ್ಬಿಟ್ಟಿದ್ದಾರೆ. ಆದರೆ ಭಾಳ ಆಶ್ಚರ್ಯ ಸಂಗತಿ ಅಂದರೆ ಈ ಕಾರ್ಲ್ ಮಾರ್ಕ್ಸ್ ಅಂತಿದೆಯಲ್ಲ, ಕಮ್ಯುನಿಸ್ಟ್ ಸ್ಥಾಪಕ, ಅವನು ಕಮ್ಯುನಿಸ್ಟ್ ಆಗೋ ಮುನ್ನ ಮಾನವತಾವಾದಿಯಾಗಿದ್ದ ಅಂತ ಹೇಳಲಾಗಿದೆ. ಸೊ ಅವನು ಈ ಬಗ್ಗೆ ಹಸ್ತಪ್ರತಿ ಬೆಳಗ್ಗೆ ಬಂದು 1932 ಅಂತ ಹೇಳ್ತಾರೆ. ಸೊ ಇದು ಮಾರ್ಕ್ಸ್ನಿಗೆ ಮಾನವೀಯತೆಯ ಬಗ್ಗೆ ಕಾಳಜಿಯೇ ಅವನನ್ನು ಕಮ್ಯುನಿಸಮ್ ಮಾಡಿತು ಎಂದಿದ್ದಾರೆ ವಿದ್ವಾಂಸರು. ಇದು ಹೇಗಾಯಿತು ಅಂತಂದರೆ, ಅವನಿಗೆ ಫಸ್ಟು ಮಾನವರಲ್ಲಿ ಐಕ್ಯತೆ ಬೇಕು, ಯಾವ ಥರನೂ ವಿಭಿನ್ನತೆ ಇರಬಾರ್ದು, ಎಲ್ಲರೂ ಒಂದೇ, ಬಸವಣ್ಣ ಹೇಳ್ದಂಗೆ ಎಲ್ಲರೂ ಒಂದೇ ಅಂತ ಎಲ್ಲ ಹೇಳ್ಕೊಂಡು ಬಂದ ಅವನು. ಸೊ ಹಾಗಾಗಿ ನಾವು ಅವನ ಅಭಿವೃದ್ಧಿಗೆ ನಾವು ಏನೇನು ಬೇಕೋ ಅವನ್ನ ನಾವು ನೋಡ್ಕೊಳ್ಬೇಕಾಗ್ತದೆ, ಅದಕ್ಕೆ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಅವನ ಪ್ರತ್ಯೇಕತೆ, ಸ್ವಾತಂತ್ರ್ಯತೆ, ವೈಯಕ್ತಿಕ ಆಸೆ ಆಕಾಂಕ್ಷೆ ಎಲ್ಲವನ್ನೂ ತ್ಯಜಿಸಿ ಒಂದು ಕೂಟ, ವ್ಯವಸ್ಥೆ, ಗುಂಪು, ಸಮಾಜದ ನಿರ್ಮಾಣ ಮಾಡಿ ಅದನ್ನು ಸರ್ವಾಧಿಕಾರಿಯನ್ನಾಗಿ ಮಾಡೋ ಸಿದ್ಧಾಂತವನ್ನು ಸಿದ್ಧಪಡಿಸಿದ. ಆಮೇಲೆ ಅದು ಮಾರ್ಕ್ಸು ಇಂಥ ಸಮಾಜವಾದವನ್ನು ಕಮ್ಯುನಿಸ್ಟ್ ಸಮಾಜ ಅಂತ ಕರೆದುಬಿಟ್ಟ. ಸೊ ಮಾರ್ಕ್ಸ್ನ ಪ್ರಕಾರ ಕಮ್ಯುನಿಸಮ್ ಎಂದರೆ ಖಾಸಗಿ ಆಸ್ತಿಯನ್ನು, ಸ್ವಪರಕೀಯತೆಯನ್ನು, ಸೆಲ್ಫ್ ಎಲಿನೇಷನ್ ಸಂಪೂರ್ಣವಾಗಿ ತೊಡೆದು ಹಾಕುವುದೇ ಕಮ್ಯುನಿಸಮ್ ಅಂತ ಹೇಳ್ತಾರೆ. ಅದೆಲ್ಲರಿಗೂ ಗೊತ್ತಿದೆ ಅದು. ಆದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್, ತುಂಬಾ ಪ್ರಾಮುಖ್ಯತೆವಾದ ಒಂದು ವರ್ಡ್ ಇದೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ ಪರಕೀಯತೆ ಅಂತ ಒಂದು, ಎಲಿನೇಷನ್, ಪರಕೀಯತೆ ಅಂತ ಒಂದು ವರ್ಡ್ ಇದೆ. ಸೊ ಅದೇನು ಅಂತಂದರೆ ಸಮಾಜಶಾಸ್ತ್ರದಲ್ಲಿ ಪರಕೀಯತೆ ಅಂದರೆ ಮಾನವ ತನ್ನ ಸ್ವತ್ತು, ತನ್ನ ಸಾಮಾಜಿಕ ಸಂಬಂಧಗಳಲ್ಲಿ ಮೂರ್ತೀಕರಿಸಿ ಅವುಗಳನ್ನು ದೂರ ನಿಂತು ನೋಡುತ್ತಾನೆ. ಆದುದರಿಂದ ಅವುಗಳಿಂದ ತನ್ನನ್ನು ಪರಕೀಯನೆಂದು ಭಾವಿಸುತ್ತಾನೆ. ಅಂದರೆ ಯಾವ ಸ್ವತ್ತು, ಯಾವ ಪದಾರ್ಥ, ಹಣ, ಕಾಣಿಕೆ ಇತ್ಯಾದಿ ತನ್ನಲ್ಲಿಲ್ಲ, ತನ್ನವನಲ್ಲ ಎಂದು ಬಗೆದಾಗ ತಾನು ಪರಕೀಯ ಎಂದು ಅಂದ್ಕೊಳ್ತಾನಂತೆ. ಇದು ಡೆಫಿನೇಷನ್ ಇದು. ಸೊ ಇದೇ ರೀತಿ ಧಾರ್ಮಿಕ ವಿಚಾರದಲ್ಲೂ ಪರಕೀಯತೆ ಪರಿಕಲ್ಪನೆ ಕಾಣಬಹುದಾಗಿದೆ ಅಂತಾರೆ. ದೇವರಿಂದ ಪ್ರತ್ಯೇಕತೆ, ದೇವನೊಬ್ಬ ತಾನು ಬೇರೆ ಎಂಬ ಪರಿಕಲ್ಪನೆ ಪರಕೀಯತೆಯ ಲಕ್ಷಣವಾಗುತ್ತದೆ ಎನ್ನಲಾಗಿದೆ. ಸೊ ಈಗ ಆಧುನಿಕ ಯುಗದಲ್ಲಿ ಔದ್ಯೋಗೀಕರಣದಿಂದ ಮಾನವನಿಗೆ ಈ ಪರಕೀಯತೆಯ ಪ್ರಜ್ಞೆ ಗಾಢವಾಗಿ ಕಾಡತೊಡಗಿದೆ ಎನ್ನಲಾಗಿದೆ. ಮಾನವ ನಿಸರ್ಗದಿಂದ ದೂರವಾಗಿ ಉದ್ಯೋಗಕ್ಕಾಗಿ ನಗರ ಸೇರಿ ಕಾರ್ಖಾನೆಗಳಲ್ಲಿ ದುಡಿಯುವ ದುಸ್ಥಿತಿ ಬಂದು ಪರಕೀಯತೆ ಅನುಭವಿಸುತ್ತಿದ್ದಾನೆ. ಸೊ ಮಾನವ ಒಂದಲ್ಲ ಒಂದು ರೀತಿಯಲ್ಲಿ ಪರಕೀಯತೆಯನ್ನು ಅನುಭವಿಸಿದಿಂದಲೇ ಸ್ವಾತಂತ್ರ್ಯದ ಪರಿಕಲ್ಪನೆಗೆ ಜನ್ಮ ನೀಡಿದ್ದಾಗಿದೆ ಅಂತ ಹೇಳ್ತಾನೆ. ಸೊ ಕಾರ್ಲ್ ಮಾರ್ಕ್ಸ್ ಕೂಡ ಪರಕೀಯತೆಯ ಪರಿಕಲ್ಪನೆಯನ್ನು ಶ್ರಮಕ್ಕೆ ಅದನ್ನು ತಾಗಿಸ್ಬಿಟ್ಟು ಈ ಶ್ರಮದಿಂದಲೇ ಉತ್ಪನ್ನವಾದ ವಸ್ತುವಿನಂತೆಯೇ ಅದು ಕಾರ್ಮಿಕನದಾಗಿ ಉಳಿಯದೆ ಹೋಗುತ್ತದೆ ಮತ್ತು ಈ ರೀತಿ ಅವನ ಶ್ರಮ, ಪದಾರ್ಥಗಳು ಮತ್ತು ಉಪಕರಣಗಳಷ್ಟೇ ಪರಕೀಯವಾಗುತ್ತದೆ ಅಂತ ಅವನು ಅದನ್ನು ಲಿಂಕ್ ಮಾಡಿಬಿಟ್ಟಿದ್ದಾನೆ. ಪರಕೀಯತೆಯನ್ನು ಅವರ ಒಂದು ಶ್ರಮಕ್ಕೆ ಲಿಂಕ್ ಮಾಡಿ ಹೇಳ್ತಾ ಇದ್ದಾನೆ ಅವನು. ಸೊ ಇದೇನಾಗಿದೆ ಇನ್ನೂ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಅವನು ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾನೆ ಅಂದರೆ ರಿಲಿಜನ್ಗೆ ಅಫೀಮ್ ಅಂತ ಕರೆದುಬಿಟ್ಟಿದ್ದಾನೆ, ಅದು ಶ್ರಮಿಕರ ಅಫೀಮ್ ಅಂತ ಕರೆದುಬಿಟ್ಟಿದ್ದಾನೆ. ಯಾಕಂದರೆ
ಅವರು ಜನರು ಈಗ ಕ್ಯಾಪಿಟಲಿಸ್ಟ್ ಆಗಲಿ, ಬಂಡವಾಳಗಾರ ಆಗಲಿ, ಯಾರಿಗೆ ಅಥವಾ ಯಾರೇ ಧರ್ಮಾಧಿಕಾರಕ್ಕಾಗಲಿ, ಧರ್ಮ ಪ್ರಚಾರ ಮಾಡೋರಾಗಲಿ, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವ್ರು ನಮ್ಮ ಜನಗಳನ್ನ ತಮ್ಮ ಮೇಲೆ ಹೇಳ್ಕೊಳ್ಳೋಕ್ಕೋಸ್ಕರ ಅವರು ಒಂಥರ ಅಫೀಮ್ ಥರ ಕುಡಿಸ್ಬಿಡ್ತಾರೆ. ದೇವರು ದೇವರು ದೇವರು, ಧರ್ಮ 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 ಅಂಥೇಳಿ ಅವರಿಗೆಲ್ಲ ಕುಡಿಸ್ಬಿಟ್ಟು ಅವ್ರನ್ನ ಚೆನ್ನಾಗಿ ದುಡಿಸ್ಕೊಂಡು ಬಿಡ್ತಾರೆ. ತಮಗೆ ಹೇಗೆ ಬೇಕೋ ಆ ಥರ ದುಡಿಸ್ಕೋತಾರೆ. ಸೊ ಇದು ಅಫೀಮ್ ಆಗಿಬಿಟ್ಟಿದೆ ಅವರಿಗೆ ಅಂತ ಅವನು ಹೇಳ್ತಾನದು. ಅದರದ್ದು ಸ್ವಲ್ಪ ನಿಜ ಅಂಶ ಇದೆ ಅಂತ ಹೇಳ್ಬೋದಾಗಿದೆ. ಸೊ ಈ ಅವನ ಪ್ರಸಿದ್ಧ ವಾಕ್ಯ ಎಲ್ಲರಿಗೂ ಗೊತ್ತೇ ಇದೆ, ಫ್ರಮ್ ಈಚ್ ಅಕಾರ್ಡಿಂಗ್ ಟು ಹಿಸ್ ಕೆಪಾಸಿಟಿ ಟು ಈಚ್ ಅಕಾರ್ಡಿಂಗ್ ಟು ಹಿಸ್ ಮೂಡ್. ಅದು ತುಂಬ 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 ಇದೆ. ಆದರೆ ಒಂದು ಭಾಳ ಅಪರೂಪದ ಒಂದು ಸಂಸ್ಕೃತ ಶ್ಲೋಕ ಇದೆ ಅದು. ಮನುಷ್ಯ ಎಷ್ಟು ಸೆಲ್ಫಿಶ್ ಅಂತಂದರೆ, ಅವನು ಸ್ವಾರ್ಥಿ ಅಂತಂದರೆ ಆ ಸ್ವಾರ್ಥನ ಅವನು ಯಾವತ್ತಿದ್ರೂ ಬಿಡುವುದಿಲ್ಲ. ಅವನು ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಜ್ಞಾನ ಸಂಚಲ, ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಜ್ಞಾನ ಸಂಚಲ, ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋದ್ರೇಕ, ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋದ್ರೇಕ, ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ, ಅಜ್ಞಾನದಿಂದ ಹುಟ್ಟಿತ್ತು ಅಹಂ ಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಮನಸ್ಸಂಚಲ. ಮನುಷ್ಯ ಹುಟ್ಟಿದಾಗಲೇ ಸ್ವಾರ್ಥಿ. ಅವನು ಈಸ್ ಅ ಸೆಲ್ಫಿಶ್ ಅನಿಮಲ್. ಇಟ್ಸ್ ಅ ನೋನ್ ಥಿಂಗ್. ಅದನ್ನು ಎಷ್ಟೇ ಯಾರೇ ಏನೇ ಹೇಳಿದ್ರು, ಯಾವುದೇ ಸಿದ್ಧಾಂತ ಬರಲಿ, ಎಷ್ಟೇ ಫಿಲಾಸಫಿ ಬರಲಿ, ಯಾರೇ ಏನೇ ಹೇಳಿದ್ರು ಕೂಡ ಅದು ಮಾತ್ರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಅದು ಅರಿಷಡ್ ವರ್ಗದಲ್ಲಿ ಆ ಸ್ವಾರ್ಥತೆ ಅನ್ನೋದು ಇದ್ದೇ ಇರ್ತದೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ, ಭಾಳ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ಅದು. ಕಾಯಸ್ಥ ನೋದರಸ್ಥೇನ ಮಾತ್ರ ಮಾಂಸಂ ನ ಭಕ್ಷಿತಂ ನ ತತ್ರ ಕರುಣಾ ಹೇತು ತತ್ರ ಹೇತುರಾದಂತತ ಅಂತ ಒಂದು ಹೇಳ್ಬಿಟ್ಟಿದ್ದಾರೆ. ಇದು ಭಾಳ ಭಾಳ ಚೆನ್ನಾಗಿದೆ. ಇದು ಏನಂದರೆ, ಗರ್ಭದಲ್ಲಿರುವ ಕಾಯಸ್ಥನಿಂದ ತಾಯಿಯ ಮಾಂಸವು ತಿನ್ನಲ್ಪಡಬಲಿಲ್ಲ. ಇದಕ್ಕೆ ಕಾರಣ ಕರುಣೆಯಲ್ಲ, ಹಲ್ಲು ಹುಟ್ಟದಿರುವಿಕೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಎಲ್ಲ ಪ್ರಾಣಿಗಳಿಗೂ ಹುಟ್ಟುವಾಗಲೇ ಹಲ್ಲು ಕೊಟ್ಬಿಟ್ಟಿದ್ದಂಥ ದೇವರು. ಆದರೆ ಮನುಷ್ಯ ಪ್ರಾಣಿಗೆ ಮಾತ್ರ ಹಲ್ಲು ಕೊಟ್ಟಿರೋದಿಲ್ಲ ಅಂತ ನಾನು ಕೇಳ್ಪಟ್ಟೆ. ಮನುಷ್ಯ ಪ್ರಾಣಿ ಮಗು ಹುಟ್ಟುವಾಗ ಅವನಿಗೆ ಹಲ್ಲಿರಲ್ಲ, ಆಮೇಲೆ ಬರ್ತದೆ ನಿಧಾನಾಗೆ. ಅಕಸ್ಮಾತ್ ಏನಾದ್ರು ಹಲ್ಲೇನಾದ್ರು ದೇವರು ಕೊಟ್ಬಿಟ್ಟಿದ್ರೆ, ಹಲ್ಲು ಕೊಟ್ಬಿಟ್ಟಿದ್ರೆ ಅದು ತಾಯಿಯ ಗರ್ಭನೇ ಹಲ್ಲಿಂದ ಕಚ್ಚಿಬಿಟ್ಟು ತಾಯಿಗೆ ಮುಳುವಾಗ್ಬಿಡ್ತಿತ್ತು, ತಾಯಿಗೆ ಸಾಯಿಸ್ಬಿಡ್ತಿತ್ತು, ಇದಾಗ್ತಿತ್ತು ಅಂತ ಹೇಳ್ತಾರೆ. ಅದು ನಿಜ. ಅಂದರೆ ಅದು ಅರ್ಥ ಏನು ಅಂದರೆ, ಅಷ್ಟು ಸ್ವಾರ್ಥಿ ಮನುಷ್ಯ ಹುಟ್ಟುವಾಗಲೇ ಸ್ವಾರ್ಥಿ ಅನ್ನೋಕ್ಕೆ ಇದೇ ಒಂದು ಎಕ್ಸಾಂಪಲ್ ಹೇಳ್ಬೋದು, ಇದೊಂದು ಸೂತ್ರ ಹೇಳ್ಬೋದು. ಗರ್ಭದಲ್ಲಿರುವ ಕಾಯಸ್ಥರಿಂದ ತಾಯಿಯ ಮಾಂಸವು ತಿನ್ನಲ್ಪಡಲಿಲ್ಲ. ಇದಕ್ಕೆ ಕಾರಣ ಕರುಣೆ ಅಲ್ಲ, ಇದಕ್ಕೆ ಕಾರಣ ಅವನು ಹಲ್ಲು ಹುಟ್ಟದೇ ಇರುವಿಕೆ. ಹಲ್ಲೇನಾದ್ರು ಹುಟ್ಟುಬಿಟ್ಟಿದ್ರೆ ತಾಯಿ ಗರ್ಭನೇ ಕಡಿದ್ಬಿಡ್ತಿದ್ದ ಅಂತ ಹೇಳಿ. ಸೊ ಈ ಸಂಸ್ಕೃತ ಸೂಕ್ತಿ ಸರಿದ ಹಾಗೆ ಕರುಣೆ, ವಿಶಾಲ ಹೃದಯ, ದೈವಭಕ್ತಿ, ಅಹಿಂಸೆ ಇತ್ಯಾದಿಗಳ ನಿರಂತರ ಬೋಧನೆ ಪ್ರಚಾರ ಗೈದರು ಇಂದಿಗೂ ಮಾನವ ತನ್ನ ಆಕ್ರಮಣ ಬುದ್ಧಿಯನ್ನು ತ್ಯಜಿಸಲಿಲ್ಲ. ಗರ್ಭದಲ್ಲಿರುವ ಶಿಶುವಿಗೆ ಹಲ್ಲೇನಾದರೂ ಹುಟ್ಟಿದ್ರೆ ಅದು ತಾಯಿಯ ಮಾಂಸವನ್ನು ಕಿತ್ತು ತಿಂದು ಬಿಡುತ್ತಿತ್ತು ಎನ್ನುವ ಮಾತು ಮಾತ್ರ ಸತ್ಯ. ಸೊ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರಿಂದಲೇ ತಿಳಿಯೋಣ. ಬಸವಣ್ಣನವರು ಹೇಗೆ ತಮ್ಮ ಪ್ರಚಾರದಿಂದ ತುಂಬ ಬೇಗುದಿ, ತುಂಬಾ ನಿರಾಶೆ ಅನುಭವಿಸ್ಬಿಡ್ತಾರೆ. ಅದು ಆಶ್ಚರ್ಯವೂ ತರ್ತದೆ, ಅದು ಹೇಳಬೇಕಾಗ್ತದೆ. ಯಾಕಂದರೆ ಅವರು ಯಾತಕ್ಕೆ ಅಷ್ಟೊಂದು ಕಷ್ಟಪಟ್ಟರು, ಅಷ್ಟು ಕಷ್ಟಪಟ್ಟರು ಯಾಕೆ ಸಫಲತೆ ಪಡಲಿಲ್ಲ
ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟು ಇದರಲ್ಲಿ ಮಾತಾಡ್ತೀನಿ. ಇಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.